ನಮಸ್ಕಾರ ಎಲ್ರಿಗೂ. ಇವತ್ತಿನ ರೆಸಿಪಿ ಬಂದು 1 ಪಾಟ್ ರೈಸ್ ಆಗಿದೆ. ಇದನ್ನು ಹೇಗೆ ಮಾಡೋದು ತುಂಬ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಅನ್ನೋದನ್ನು ನೋಡೋಣ ಬನ್ನಿ. ಮೊದಲಿಗೆ ಏನೆಲ್ಲ ತರಕಾರಿ ತೊಗೊಂಡಿದ್ದೀನಿ ಅಂದರೆ ಕ್ಯಾರೆಟ್, ಬೀನ್ಸ್, ಮಶ್ರೂಮ್ ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದ್ರ ಜೊತೆ ರಾತ್ರಿನೇ ನೆನೆಸಿಟ್ಟಿರೋ ಬಟಾಣಿ ತೊಗೊಂಡಿದ್ದೀನಿ. ಒಗ್ಗರಣೆಗೆ ಟೊಮೊಟೊ, ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಖಾರಕ್ಕೆ ತಕ್ಕಷ್ಟು ನಾನು ಇಲ್ಲಿ 5 ತೊಗೊಂಡಿದ್ದೀನಿ. ನೀವು ಎಷ್ಟು ಬೇಕಾದ್ರೂ ನೋಡ್ಕೊಂಡು ತೊಗೊಳ್ಳಿ. ಮತ್ತು ಟೊಮೊಟೊನ ಪ್ಯೂರಿ ಮಾಡಿ ಇಟ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ಗೆ ಒಂಚೂರು ಆನಿಯನ್ ಹಾಕ್ಕೊಂಡು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದರೊಂದಿದ್ದೀನಿ. ಅದ್ರ ಜೊತೆ ಖಾರದ ಪುಡಿ, ಉಪ್ಪು, ಬೆಣ್ಣೆ ಸ್ವಲ್ಪ, ಎಣ್ಣೆ ಸ್ವಲ್ಪ, ಅದರೊಂದಿಗೆ ಈ ಲೋಟದಲ್ಲಿ 2 ಗ್ಲಾಸ್ ಆಗುವಷ್ಟು ಅಕ್ಕಿನ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ರೆಸಿಪಿನ ಶುರು ಮಾಡೋಣ. ಮೊದಲಿಗೆ ಸ್ಟವ್ ಆನ್ ಮಾಡಿ ಅದರ ಮೇಲೆ ಕುಕ್ಕರ್ನ ಇಡ್ತಾ ಇದ್ದೀನಿ. ಇದನ್ನು ಒಂದು ಸ್ವಲ್ಪ ಹೀಟಾಗಿ ಹೋಗಿ ಬಿಟ್ಬಿಟ್ಟು ಅದಕ್ಕೆ 1 2 ಸ್ಪೂನ್ ಆಗುವಷ್ಟು ಆಯಿಲ್ ಹಾಕ್ಕೊಂಡು 2 ಕ್ಯೂಬ್ಸ್ ಬಟರ್ ಹಾಕೋತಾ ಇದ್ದೀನಿ. ಅದು ಸ್ವಲ್ಪ ಬಟರ್ ನೀಟಾಗಿ ಮೆಲ್ಟ್ ಆದಮೇಲೆ ಅರೋಮಾ ಚೆನ್ನಾಗಿ ಬಂದಮೇಲೆ ತೊಗೊಂಡಿರೋಂಥ ಪಲಾವ್ ಸೆಟ್, ಚಕ್ಕೆ, ಲವಂಗ, ಜೀರಿಗೆ, ಏಲಕ್ಕಿ, ಪಲಾವ್ ಎಲೆ ಅಷ್ಟನ್ನು ಹಾಕಿ ಫ್ಲೇವರ್ ಬಿಡೋವರೆಗೂ ಹಾಗೆ ಬಿಡ್ತಾ ಇದ್ದೀನಿ. ಈಗ ಅದಕ್ಕೆ ನಾನು ಸ್ವಲ್ಪ ಚೆನ್ನಾಗಿ ರೋಸ್ಟ್ ಆದಮೇಲೆ ಹಚ್ಚಿಟ್ಕೊಂಡಂಥ ಹಸಿರು ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡು ನೆಕ್ಸ್ಟ್ ಅದಕ್ಕೆ ನಾನು ಹಚ್ಚಿಟ್ಕೊಂಡಂಥ ಈರುಳ್ಳಿ ಆ್ಯಡ್ ಮಾಡ್ತಾ ಇದ್ದೀನಿ. ಫಸ್ಟಿಗೆ ಹಸಿರು ಮೆಣಸಿನ್ಕಾಯಿ ಆಮೇಲೆ ಈರುಳ್ಳಿನ ಆ್ಯಡ್ ಮಾಡೋದ್ರಿಂದ ಖಾರ ಬೇಗ ಇದರಲ್ಲಿ ಬಿಟ್ಕೊಳುತ್ತೆ. ಆವಾಗ ಪಲಾವ್ ತುಂಬ ಖಾರ ಅನಿಸಲ್ಲ. ಸೊ ಅದಕ್ಕೆ ಫಸ್ಟ್ ಹಸಿರು ಮೆಣಸಿನ್ಕಾಯಿ ಹಾಕೋಬೇಕು. ನೆಕ್ಸ್ಟ್ ಈಗ ರೆಡಿ ಮಾಡಿ ಇಟ್ಕೊಂಡಂಥ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಪೇಸ್ಟ್ನ ಹಾಕೋತಾ ಇದ್ದೀನಿ. ಇದನ್ನು ಒಂದು ಸ್ವಲ್ಪ ಚೆನ್ನಾಗಿ ರೋಸ್ಟ್ ಆಗೋವರೆಗೂ ಬಿಟ್ಟು ಚೆನ್ನಾಗಿ ಒಂದು ಅರೋಮಾ ಬಿಟ್ಟ ಮೇಲೆ ಅದಕ್ಕೆ ನಾನು ಒಂಥರ ನೆನೆಸಿಟ್ಕೊಂಡಂಥ ಬಟಾಣಿನ ಹಾಕೊಂಡು ಒಂದು ಮಿಕ್ಸ್ ಕೊಟ್ಟು ನನ್ನ ಹತ್ರ ಏನೇನು ಹಚ್ಚಿಟ್ಕೊಂಡಿದ್ನೋ ಆ ಎಲ್ಲ ತರಕಾರಿಗಳನ್ನೂ ಹಾಕೋತಾ ಇದ್ದೀನಿ. ಸೊ ತುಂಬ ಚೆನ್ನಾಗಾಗುತ್ತೆ. ಇದು ಈಸಿ ಆ್ಯಂಡ್ ಕ್ವಿಕ್ಕಾಗಿ ಆಗುತ್ತೆ. ಹರಿಬೀರೆಲಿ ಇರೋರಿಗೆ ತುಂಬ ಯೂಸ್ ಆಗುತ್ತೆ. ಕೆಲ್ಸಕ್ಕೆ ಹೋಗಬೇಕು, ಮಕ್ಕಳಿಗೆ ಟಿಫನ್ ಕಟ್ಟಬೇಕು, ಇಲ್ಲಾಂದರೆ ಏನಾರು ನೈಟ್ ಟೈಮ್ ಒನ್ ಟೈಮ್ ಏನಾರು ರೆಸಿಪಿ ಮಾಡ್ಕೋಬೇಕು, ಕ್ವಿಕ್ಕಾಗಿ ಮಾಡ್ಕೋಬೇಕು ಅನ್ನೋ ಟೈಮಲ್ಲಿ ಈಸಿಯಾಗಿ ಮಾಡ್ಕೋಬೋದು. ನಿಮ್ಮ ಹತ್ರ ಏನೇನು ವೆಜಿಟೇಬಲ್ಸ್ ಇರ್ತೀವೋ ಎಲ್ಲನೂ ಹಾಕೋಬೋದು. ಈಗ ಇದಕ್ಕೆ ಒಂದು ಸ್ವಲ್ಪ ಸಾಲ್ಟನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಚೂರು ಖಾರದ ಪುಡಿ, ಸೊ ಅದು ಟೇಸ್ಟ್ ಇನ್ನೊಂದು ಚೂರು ಎನ್ಹಾನ್ಸ್ ಮಾಡುತ್ತೆ. ಮೆಣಸಿನ್ಕಾಯಿ ಮೊದಲೇ ನಾವು ಎಣ್ಣೆಲಿ ಕರೆದಿರೋದ್ರಿಂದ ಅದಷ್ಟು ಖಾರ ಇರೋಲ್ಲ, ಬಟ್ ಇವಾಗ ಚೆನ್ನಾಗಿರುತ್ತೆ. ಅದಕ್ಕೆ 2 ಕಪ್ ಆಫ್ ರೈಸಸ್ ಏನು ತೊಗೊಂಡಿದ್ದೀವೋ ನೆನೆಸಿಟ್ಕೊಂಡಂತ ಅದನ್ನು ಹಾಕ್ಕೊಂಡು ಟೊಮೊಟೊ ಪ್ಯೂರಿನ ಇಲ್ಲಿ ಹಾಕೋತಾ ಇದ್ದೀನಿ. ಇದರಿಂದ ನಮಗೆ ಅದೊಂದು ಟ್ಯಾಂಗಿ ಫ್ಲೇವರ್ ಕೊಡುತ್ತೆ. ಲಾಸ್ಟ್ಲಿ ನಾನು ಆವಾಗಲೇ ಹೇಳೋದು ಮರ್ತೋದೆ, ಒಂಚೂರು ಗರಂ ಮಸಾಲ ಪೌಡರ್, ಓಕೆನಾ. ಇದಿಷ್ಟನ್ನು ಹಾಕ್ಕೊಂಡು ಒಂದು ಮಿಕ್ಸ್ ಕೊಟ್ಟು ಇವಾಗ ನೀವು 2 ಗ್ಲಾಸಸ್ ಆಫ್ ರೈಸ್ ತೊಗೊಂಡಿದ್ರಿ ಅಲ್ವಾ, 2 ಗ್ಲಾಸ್ ರೈಸ್ ತೊಗೊಂಡಿರೋದಕ್ಕೆ 4 ಗ್ಲಾಸಷ್ಟು ನೀರು ಹಾಕಬೇಕು. ಆ ಪೋರ್ಷನಲ್ಲಿ ನಾನು ಹಾಕಿರೋದು. ಈಗ ಒಂದು ಒಳ್ಳೆ ಮಿಕ್ಸ್ ಕೊಟ್ಟು ವಿಷಿಲ್ ಬಿಡ್ತಾ ಇದ್ದೀನಿ. 3 ವಿಷಿಲ್ ಆದಮೇಲೆ ಓಪನ್ ಮಾಡ್ತೀನಿ. ನೋಡಿ ಏನು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ, ತುಂಬ ಚೆನ್ನಾಗಿತ್ತು. ಟ್ರಸ್ಟ್ ಮೀ, ನೀವು ಟ್ರೈ ಮಾಡಲೇಬೇಕು ಇದನ್ನು, ತುಂಬ ಖುಷಿ ಪಡ್ತೀರಾ. ಇದೇ ರೀತಿಯ ಹೆಲ್ತಿ ರೆಸಿಪೀಸ್ಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಕಮೆಂಟ್ ಮಾಡಿ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್.